ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾಯ್ತಾ ಮಾರಕ ಕ್ಯಾನ್ಸರ್ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ. ಯಾಕಂದ್ರೆ 2 ವರ್ಷಗಳಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ವಿಪರೀತವಾಗಿ ಹೆಚ್ಚಳವಾಗಿದೆ. ಜಿಲ್ಲೆಯಲ್ಲಿ 403ಕ್ಕೂ ಹೆಚ್ಚು ಕ್ಯಾನ್ಸರ್ ಪೀಡಿತರು ಪತ್ತೆಯಾಗಿದ್ದು 2 ವರ್ಷಗಳಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಳವಾಗಿದೆ. ಹಾಗಾದ್ರೆ ಇದಕ್ಕೆ ಕಾರಣವೇನು? ರಾಸಾಯನಿಕ ಸಿಂಪಡಣೆಯೇ ಕ್ಯಾನ್ಸರ್ಗೆ ಮಾರಕವಾಯ್ತಾ? ತೋಟಗಾರಿಕೆ ಬೆಳೆಗಳಿಗೆ ರೈತರಿಂದ ರಾಸಾಯನಿಕ ಸಿಂಪಡಣೆ ಮಾಡಲಾಗ್ತಾ ಇದೆ. ಔಷಧಿ ಸಿಂಪಡಣೆ ಮಾಡಿದ ವಿಧಾನದಿಂದಲೇ ಕ್ಯಾನ್ಸರ್ ಹರಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ. 248 ಮಂದಿಗೆ ಗಂಟಲು ಕ್ಯಾನ್ಸರ್ ಬಂದಿದೆ. ಇನ್ನು 62 ಮಂದಿಗೆ ಸ್ತನ ಕ್ಯಾನ್ಸರ್ ಉಂಟಾಗಿದೆ. 93 ಮಹಿಳೆಯರಲ್ಲಿ ಗರ್ಭಕೋಶ ಕ್ಯಾನ್ಸರ್ ಪತ್ತೆಯಾಗಿದೆ. ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಕಂಡು ಆರೋಗ್ಯ ಇಲಾಖೆ ಬೆಚ್ಚಿ ಬಿದ್ದಿದೆ. ಹಾಗಾದ್ರೆ ಕ್ಯಾನ್ಸರ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗುವುದಕ್ಕೆ ಕಾರಣವೇನು ಅಂತ ಈಗ ಆರೋಗ್ಯ ಇಲಾಖೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದೆ. ಮಾರಕ ಕ್ಯಾನ್ಸರ್ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಈಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖುದ್ದು ಜಿಲ್ಲಾ ಆರೋಗ್ಯಾಧಿಕಾರಿಗಳಿದ್ದಾರೆ, ಮಹೇಶ್ ಸರ್ ಅಂತ. ಡಾಕ್ಟರ್ ಮಹೇಶ್ ಸರ್ನ ಮಾತಾಡ್ಸೋಣ, ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ. ಸರ್, ನಮ್ಮ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅನ್ನೋ ಒಂದು ಡಾಟಾನೇ ಹೇಳ್ತಿದೆ. ಸೊ ಎಷ್ಟು ಸಕ್ರಿಯ ಪ್ರಕರಣಗಳಿದೆ, ಯಾವ ರೀತಿ ಕಂಡು ಬರ್ತಿದೆ ಸರ್? ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಅರಿವು ಮತ್ತು ಕಾಳಜಿ ಜಾಸ್ತಿ ಆಗ್ತಾ ಇದೆ. ಯಾವುದಾರ ಒಂದು ಸಣ್ಣ ಗಂಟು ಅಥವಾ ಏನಾರ ಅನಾರೋಗ್ಯ ಸಮಸ್ಯೆ ಆದರೆ ಹಾಸ್ಪಿಟ್ಲಿಗೆ ಬರ್ತಕ್ಕಂಥ ವ್ಯವಸ್ಥೆನೂ ಕೂಡ ಜಾಸ್ತಿ ಇದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಕ್ರಿಯ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಸುಮಾರು 400ಕ್ಕಿಂತ ಹೆಚ್ಚು ಪ್ರಕರಣಗಳು ಇವತ್ತು ಜಿಲ್ಲೆಯಲ್ಲಿ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗಿದೆ. ಪ್ರಮುಖವಾಗಿ ಬಾಯಿ ಕ್ಯಾನ್ಸರ್ ಪ್ರಕರಣಗಳು ಸುಮಾರು 248 ಪ್ರಕರಣಗಳು ವರದಿಯಾಗಿದೆ. ಏನು ನಮ್ಮ ಸರ್ಕಾರಕ್ಕೆ ವರದಿ ಆಗ್ತಾಯಿದೆ ಆ ಪ್ರಕರಣಗಳು ಕಡಿಮೆ ಅಂತ ಭಾವನೆ. ಯಾಕೆಂದರೆ ಸಾಕಷ್ಟು ಪ್ರಕರಣಗಳು ನಮ್ಮ ಜಿಲ್ಲೆಯಿಂದ ಹೊರ ಜಿಲ್ಲೆಗೆ ಹೋಗಿ ಖಾಸಗಿ ಹಾಸ್ಪಿಟ್ಲಲ್ಲಿ ತಗೊಳ್ತಕ್ಕಂಥ ಸಂದರ್ಭವಿದೆ. ಆದರೂ ಕೂಡ ಹೆಚ್ಚಿನ ಜಾಗೃತಿಯನ್ನು ವಹಿಸಿ ಜಿಲ್ಲೆಯಲ್ಲಿ ಒಂದು ಆರೋಗ್ಯದ ಅರಿವು ಕಾರ್ಯಕ್ರಮನ ಮಾಡೋದ್ರಿಂದ ಬರ್ತಾ ಇದೆ. ಜೊತೆಗೆ ತಂಬಾಕು ಉತ್ಪನ್ನಗಳಿರ್ಬೋದು, ಸಾಕಷ್ಟು ಇವತ್ತು ತರಕಾರಿ ಇರ್ಬೋದು, ರೇಷ್ಮೆ ತರಕಾರಿ, ಹಣ್ಣುಗಳು ಮತ್ತು ಸೊಪ್ಪುಗಳು ಬೆಳಿಬೇಕು ಅಂದರೆ ಇವತ್ತು ಸಾಕಷ್ಟು ಕೆಮಿಕಲ್ಗಳನ್ನ ಬಳಸ್ತಕ್ಕಂಥ ಸಂದರ್ಭನೂ ಕೂಡ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ. ಅದು ಒಂದು ಕಾರಣ ಇರಬೇಕು. ಯಾಕೆಂದ್ರೆ ನಿರ್ದಿಷ್ಟ ಕಾರಣ ಅಂತ ನಾವು ಹೇಳಕ್ಕೆ ಬರೋದಿಲ್ಲ. ಆ ಒಂದು ಕಾರಣನೂ ಪ್ರಮಾಣನೂ ಕೂಡ ಅದ್ರ ಬಗ್ಗೆನೂ ಕೂಡ ನಾವು ಕೂಲಂಕುಷವಾದಂಥ ಒಂದು ನಾವು ಮತ್ತು ಅಗ್ರಿಕಲ್ಚರ್ ಒಂದು ಸಮೀಕ್ಷೆಯನ್ನು ಮಾಡಿ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು 2-3 ಇಲಾಖೆಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಳ್ಬೇಕಾಗ್ತದೆ. ಈಗ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಗುಲಾಬಿ ಆಗಿರ್ಬೋದು, ಹೂವು, ಹಣ್ಣು, ತರಕಾರಿಗಳು ತಾವು ಹೇಳ್ದಂಗೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಬೆಳೆಗಳಿಗೆ ಸಂಬಂಧಪಟ್ಟಂಥ ಹೆಚ್ಚು ರಾಸಾಯನಿಕಗಳು ಸಿಂಪಡಣೆ ಮಾಡ್ತಾರೆ. ಅದರಿಂದ ಕೂಡ ಬರ್ತಿದೆ ಅಂತ ಒಂದಷ್ಟು ಚರ್ಚೆಗಳಾಗ್ತಿದೆ, ಒಂದಷ್ಟು ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಸರ್, ಒಂದು ಯಾವುದೇ ಕ್ಯಾನ್ಸರ್ ಆಗ್ಬೋದು, ನಿರ್ದಿಷ್ಟ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ. ಹಲವಾರು ಕಾರಣಗಳು ಸೇರಿಬಿಟ್ಟು ಅದು ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಇವತ್ತು ತಂಬಾಕು ಸೇವನೆ ಇರ್ಬೋದು, ಶುದ್ಧ ಗಾಳಿ ಬದಲು ಅಶುದ್ಧ ಗಾಳಿ ಸೇವನೆ ಇರ್ಬೋದು. ಅದೇ ರೀತಿ ಈಗ ಅಶುದ್ಧ ಗಾಳಿ ಅಂತ ಬಂದಾಗ ಪೆಸ್ಟಿಸೈಡ್ಸ್, ಕೆಮಿಕಲ್ಸ್ ಸಂಬಂಧಪಟ್ಟಂಗೆ ಅದು ಒಂದು ಕಾರಣ ಇರ್ಬೋದು, ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಅಂಥ ಕಾರಣದ ಬಗ್ಗೆ ಸೂಕ್ತವಾದಂಥ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಅಥವಾ ರಿಸರ್ಚ್ ಮಾಡಿ ಸೂಕ್ತವಾಗಿ ನಾವು ತಿಳುವಳಿಕೆಯನ್ನು ನೀಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಹೆಚ್ಚಿನ ಆರೋಗ್ಯದ ಜಾಗೃತಿ ಮೂಡಿಸ್ತಕ್ಕಂಥದ್ದು ವ್ಯವಸ್ಥೆಲ್ಲ ಆಗಬೇಕಾಗುತ್ತೆ. ಚಿಕ್ಕಬಳ್ಳಾಪುರದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಬಸ್ ದರ ಏರಿಕೆ ಬೆನ್ನಲ್ಲೇ ಶುರುವಾಯಿತು ಚಿಲ್ಲರೆ ಸಮಸ್ಯೆ. ಚಿಲ್ಲರೆ ಸಮಸ್ಯೆಯಿಂದ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು. ಚಿಲ್ಲರೆ ಸಮಸ್ಯೆಗೆ ಪ್ರಯಾಣಿಕರು ಮತ್ತು ಕಂಡಕ್ಟರ್ಗಳ ಮಧ್ಯೆ ಜಗಳ ಶುರುವಾಗ್ತಾ ಇದೆ. 5 ರೂಪಾಯಿ 10 ರೂಪಾಯಿ ಇದ್ದಂತ ಟಿಕೆಟ್ ದರ ಈಗ 6 ರೂಪಾಯಿ 12 ರೂಪಾಯಿಗೆ ಏರಿಕೆಯಾಗಿದೆ. ಇದರಿಂದ ಪ್ರಯಾಣಿಕರು ಮತ್ತು ಕಂಡಕ್ಟರ್ ನಡುವೆ ವಾಗ್ವಾದ ಉಂಟಾಗ್ತಾ ಇದೆ. ಚಿಲ್ಲರೆ ತನ್ನಿ ಇಲ್ಲ ಬಸ್ನಿಂದ ಇಳಿರಿ ಅಂತಿದ್ದಾರೆ ಕಂಡಕ್ಟರ್. ಇದರಿಂದ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸ್ ಟಿಕೆಟ್ ದರವನ್ನು 15% ಹೆಚ್ಚಳ ಮಾಡಿರೋದ್ರಿಂದ 5 ರೂಪಾಯಿ 10 ರೂಪಾಯಿ ಇದ್ದಂತಹ ಬಸ್ ಟಿಕೆಟ್ ದರ ಈಗ 6 ರೂಪಾಯಿ 12 ರೂಪಾಯಿಗೆ ಏರಿಕೆಯಾಗಿದೆ. ಹಾಗಾಗಿ ಚಿಲ್ಲರೆಯನ್ನು ತರೋದಕ್ಕೆ ಪ್ರಯಾಣಿಕರಿಗೆ ಸಾಧ್ಯವಾಗ್ತಾ ಇಲ್ಲ. ಇನ್ನು 10 ರೂಪಾಯಿಗೆ ಇವಾಗ ಚಿಲ್ಲರೆ ಇಲ್ಲ ಅಂತಾರೆ. 10 ರೂಪಾಯಿ ಇವಾಗ ನೋಟ್ಸ್ ಬರ್ತಾ ಇಲ್ಲ, ಸ್ಟಾಪ್ ಮಾಡಿದ್ದಾರೆ ಪ್ರಿಂಟಿಂಗು. ಅದರಲ್ಲೇ ಪ್ರಾಬ್ಲಮ್ ಆಗ್ತಾ ಇರೋ ಅನ್ನೋವಾಗ ಇವಾಗ 1 ರೂಪಾಯಿ 2 ರೂಪಾಯಿ ಇನ್ನೂ ಪ್ರಾಬ್ಲಮ್ ಹೆಚ್ಚು. ನಾವು ಚೇಂಜ್ ಇಟ್ಕೊಂಡು ಓಡಾಡೋಕ್ಕಾಗಲ್ಲ. ಇವರು ಕಂಡಕ್ಟರ್ ಬಂದು ರ್ಯಾಶ್ ಆಗೂ ಮಾತಾಡ್ತಾರೆ.
ನೀವು ತೊಗೊಂಡು ಬರ್ಬೇಕ್ರಿ ನಮ್ಮ ಹತ್ರ ಬಂದು ಕೇಳಿದ್ರೆ ಇಲ್ಲ ಇಳ್ಕೊಳ್ಳಿ ಒಂದೇ ಮಾತು ಹೇಳ್ಬಿಡ್ತಾರೆ. ಸಮಸ್ಯೆ ಆಗುತ್ತೆ ರೀ. ಚಿಲ್ಲರೆ ಇಲ್ಲಂದ್ರೆ ₹1 ಕೊಡಬೇಕಾದ್ರೆ ಭಾಳ ತ್ರಾಸಾಗುತ್ತೆ. ಈಗ ನೀವು ತೊಗೊಂಬರ್ಬೇಕು ಮನೆಯಾಗಿದ್ದ ಅಂತಾರೆ, ಎಲ್ಲಿದ್ದ ತರೋದಾಗತ್ತೆ ರೀ. ಏನು ರೀ ಯಾರ್ಯಾರಿಗಲ್ರಿ ಚಿಲ್ಲರೆ ಉಂಟು, ಭಾಳ ತ್ರಾಸಾಗುತ್ತೆ. ಚಿಲ್ಡ್ರನ್ನ ಕೇಳಿದ್ರೆ ಇಲ್ಲ ಆಮೇಲೆ ಕೊಡ್ತೀನಿ, ಇಲ್ಲ ಟಿಕೆಟ್ ಹಿಂದ್ಗಡೆ ಬರೆದು ಕೊಡ್ತಾರೆ. ನೆಕ್ಸ್ಟ್ ಟೈಮ್ ಕೇಳಿದ್ರೆ ಇಲ್ಲ ಸ್ಟಾಪ್ ಬಂತು ನಾವು ಇಳ್ಕೊಂಡ್ಬಿಟ್ರೆ ಮುಗಿದು, ಚಿಲ್ಡ್ರನ್ನೇ ಕೊಡಲ್ಲ ಅವರು. ₹2 ಇಲ್ಲಾಂದ್ರೆ ಇಳಿಸೂ ಬಿಡ್ತಾರೆ ನಮ್ಗೆ, ಎಲ್ಲಿ ಇದನ್ನು ಮಾಡ್ತಾರೆ ಅಷ್ಟು. ಇಲ್ಲ ₹10 ಯಾವ ಸ್ಟಾಪಿಗೆ ಬರ್ತೋ ಅಲ್ಲಿಗೆ ಇಳ್ಕೋರಿ, ಇಲ್ಲ ಈ ಥರ ಹೇಳ್ತಾರೆ ಮ್ಯಾಮ್. ನಾವೇನಾದರೂ ಚಿಲ್ಲರೆ ಇಲ್ಲ ಅಂತ ಹೇಳಿಬಿಟ್ಟು ನಡಕ್ಕೆ ಇಳಿಸ್ಬಿಡ್ತಾರೆ ಅವರು. ₹100 ಕೊಟ್ಟರೆ ₹12 ಬಸ್ ಚಾರ್ಜ್ ಇದೆ, ನಡಕ್ಕೆ ಇಳಿಸ್ಬಿಡ್ತಾರೆ. ನಮಗೆ ಹಿಂದೆ ಬರೀತಾರೆ, ಬಟ್ ನಾವು ಕೇಳಿದ್ರೆ ಚೆಕ್ ಮಾಡಿ ಇಳಿಸ್ಬಿಡ್ತಾರೆ ಅಷ್ಟೇ. ಲಾಸ್ಟ್ ಆಪ್ಷನ್ ಅದ ಅವ್ರದ್ದೇ. ಅವರು ಕೊಡ್ತಾ ಇಲ್ಲ. ಅವರು ಏನಾದ್ರು ₹100 ತೊಗೊಂಡ್ರೆ ಮತ್ತೆ ಚಿಲ್ಲರೆ ಕೊಡ್ತಾ ಇಲ್ಲ. ಹಾಂ, ಬರೀತಾರೆ, ಬರೆದ್ರ ಮೇಲೆ ಇಳಿದ್ಬಿಟ್ಟ ಮೇಲೆ ಕೊಟ್ಟರು ಕೊಡ್ತಾರೆ, ಇಲ್ಲ ನಮಗೆ ನೆನಪಿಕೆ ಇರಲ್ಲ, ತೊಗೊಂಡು ಹೋಗ್ತಾರೆ. ಆ ಥರನೇ ಚಿಲ್ಲರೆ ಸಮಸ್ಯೆ ತುಂಬಾ ಇದೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಇವಾಗ ಆನ್ಲೈನ್ ಆಗಿದೆ ಅಲ್ವಾ, ಸೊ ಅದಕ್ಕೋಸ್ಕರ ಜಾಸ್ತಿ ಜನ ಆನ್ಲೈನ್ ಯೂಸ್ ಮಾಡ್ತಾರೆ. ಸೊ ಕೆಲವು ಬಸ್ಗಳಲ್ಲಿ ಆನ್ಲೈನ್ ಫೆಸಿಲಿಟೀಸ್ ಇಲ್ಲ. ಸೊ ಇವಾಗ ₹1 ಇವಾಗ ಎಕ್ಸಾಂಪಲ್ ನೋಡಿ, ₹6 ₹5 ₹6 ಮಾಡಿದ್ದಾರೆ. ಸೊ ₹4 ಚೇಂಜ್ ಬೇಕು. ಸೊ ₹4 ಎಲ್ಲಿಂದ ಕೊಡ್ತಾರೆ? ಫಸ್ಟ್ ಆಫ್ ಆಲ್ ಕಂಡಕ್ಟರ್ అయితే ನಮ್ಮ ಹತ್ರ ಇಲ್ಲ. ಕೆಲವು ಕಂಡಕ್ಟರ್ ಏನು ಮಾಡ್ತಾರೆ, ನೀವು ಇಳ್ಕೊಂಬಿಡಿ ಅಂತಾರೆ, ನಮ್ಮ ಹತ್ರ ಚೇಂಜ್ ಇಲ್ಲ, ನೀವು ಇಳ್ಕೊಂಬಿಡಿ, ಇಲ್ಲ ಆನ್ಲೈನ್ ಮಾಡಿ. ಆನ್ಲೈನ್ ಸರ್ವಿಸ್ ಇಲ್ಲಾಂದರೆ ಅವ್ನು ಇಳ್ಕೊಂಬಿಟ್ಟು ಬೇರೆ ಆಪ್ಷನ್ ನೋಡ್ಕೋಬೇಕಾಗುತ್ತೆ. ಚೇಂಜ್ ಇರಲ್ಲ ಅವ್ರ ಹತ್ರ, ವಾಪಸ್ ಕೊಡೋಕ್ಕಾಗಲ್ಲ. ಈ ಥರ ಎಲ್ಲ ಪರಿಸ್ಥಿತಿ ತುಂಬಾ ಇರುತ್ತೆ. ಸರ್ಕಾರ ಮೋಸ, ಖಂಡಿತ ಮೋಸ. ಬೆಂಗಳೂರು ಜ್ಞಾನ ಭಾರತಿ ವಿವಿಯಿಂದ ಮತ್ತೊಂದು ಎಡವಟ್ಟಾಗಿದೆ. ಜ್ಞಾನ ಭಾರತಿ ಪರೀಕ್ಷಾ ವಿಭಾಗದಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಪರೀಕ್ಷೆ ಬರೆದಿದ್ರೂ ಕೂಡ ಅಟೆಂಡೇ ಮಾಡಿಲ್ಲ ಅಂತ ಹೇಳ್ತಾ ಇದೆ ವಿಶ್ವವಿದ್ಯಾಲಯ. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವಾಡ್ತಾ ಇದೆಯಾ ವಿಶ್ವವಿದ್ಯಾಲಯ ಅನ್ನುವ ಪ್ರಶ್ನೆ ಮೂಡಿದೆ. ರಿವ್ಯಾಲ್ಯೂಯೇಷನ್ ಹಾಕಿದ್ರೂ ಕೂಡ ಮತ್ತೆ ಫೇಲ್ ಅಂತ ಹೇಳ್ತಾ ಇದೆ ಬೆಂಗಳೂರು ವಿಶ್ವವಿದ್ಯಾಲಯ. ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿ ಪ್ರಜ್ವಲ್ಗೆ ಅನ್ಯಾಯ ಆಗಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬರಬೇಕಾಗಿದ್ದು 40 ಅಂಕ, ಆದ್ರೆ ಬಂದಿದ್ದು ಕೇವಲ 12 ಅಂಕ. ವಿದ್ಯಾರ್ಥಿ ಫೋಟೋ ಕಾಪಿ ತರಿಸಿ ನೋಡಿದ್ರೆ ಅಸಲಿ ಕಹಾನಿ ಬಯಲಾಗಿದೆ. ಉಳಿದ ಎಲ್ಲಾ ಪ್ರಶ್ನೆ ಪತ್ರಿಕೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪ್ರಜ್ವಲ್ ಪಾಸ್ ಆಗಿದ್ದಾರೆ. ಆದ್ರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಾತ್ರ ಅಟೆಂಡೇ ಮಾಡಿಲ್ಲ ಅಂತ ಪರೀಕ್ಷಾ ವಿಭಾಗ ಹೇಳ್ತಾ ಇದೆ. ಮ್ಯಾನೇಜ್ಮೆಂಟ್ ಅಕೌಂಟಿಗೆ 60 ಅಂಕದ ಪ್ರಶ್ನೆ ಪತ್ರಿಕೆ ಉತ್ತರ ಬರೆದಿದ್ರು ಕೂಡ ಅಟೆಂಡ್ ಮಾಡಿಲ್ಲ ಅಂತ ಹೇಳಿರುವಂತಹ ಪರೀಕ್ಷಾ ವಿಭಾಗ. ವ್ಯಾಲ್ಯೂಯೇಷನ್ ಸೆಕ್ಷನ್ ಬಿ ತಲಾ 4 ಅಂಕಗಳು 3 ಉತ್ತರಕ್ಕೆ ಅಂಕ ನೀಡದೆ ನಿರ್ಲಕ್ಷ್ಯವನ್ನ ಮಾಡಿದೆ. ಪರೀಕ್ಷಾ ವಿಭಾಗದ ರಿಜಿಸ್ಟ್ರಾರ್ ಶ್ರೀನಿವಾಸ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗಿದೆ. MA ಸಬ್ಜೆಕ್ಟ್ ಅಂದರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ನನಗೆ 12 ಕೊಟ್ಟಿದ್ದಾರೆ. ಅಂದರೆ ನಾನು ಬರೆದಿರೋ ಇದಕ್ಕೂ ನಾನು ಕೊಟ್ಟಿರೋ ಮಾರ್ಕ್ಸ್ಗೂ ಅದು ವ್ಯಾಲ್ಯೂನೇ ಇಲ್ಲ. ಈ ಪ್ರಿಂಟೌಟ್ ತೆಗ್ಸಿದ್ದೀನಿ, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪೇಪರ್ದು ಪ್ರಿಂಟೌಟ್ ತೆಗ್ಸಿದ್ದೀನಿ. ಬಟ್ ನಾನು ಸ್ಕೋರ್ ಮಾಡಿರೋ ಮಾರ್ಕ್ಸ್ ಬಂದು 40+ ಇದೆ. ಆದರೆ ನನಗೆ ರಿಸೀವ್ ಆಗಿರೋ ಮಾರ್ಕ್ಸ್ ಬಂದು 12 ಇದೆ. ಸೊ ಇದ್ರದ್ದು ಕರೆಕ್ಷನ್ಸು ಆಗಿದೆ. ಸೊ ನನ್ನ ಟೀಚರ್ ಕರೆಕ್ಷನ್ ಮಾಡಿರೋ ಪ್ರಕಾರ ನನಗೆ ಬಂದಿರೋ ಮಾರ್ಕ್ಸ್ 40. ಸೊ ನಾನು ಅಟೆಂಡ್ ಮಾಡಿರೋ ಕ್ವಶನ್ಗೆ ಸಹ ನನಗೆ ಮಾರ್ಕ್ಸ್ ಕೊಟ್ಟಿಲ್ಲ ನೀಟಾಗೆ. ಸೊ ಇದು ವ್ಯಾಲ್ಯೂಯೇಷನ್ ರಿಪೋರ್ಟು. ಸೊ ಆಂಬ್ಯುಲೆನ್ಸ್ಗೆ ಹೊಸ ರೂಪ ನೀಡೋದಕ್ಕೆ ಮುಂದಾಗಿದೆ ಸರ್ಕಾರ. ಜಿವಿಕೆಗೆ 108 ಟೆಂಡರ್ ನೀಡದಿರಲು ಆರೋಗ್ಯ ಇಲಾಖೆ ನಿರ್ಧಾರವನ್ನ ಮಾಡಿದೆ. ಇನ್ಮುಂದೆ ಜಿವಿಕೆ ಕಂಪನಿಗೆ ಮರು ಟೆಂಡರ್ ಕೊಡಲ್ವಂತೆ ಆರೋಗ್ಯ ಇಲಾಖೆ. 18 ವರ್ಷದಿಂದ ಆಂಬ್ಯುಲೆನ್ಸ್ ನಿರ್ವಹಣೆ ಮಾಡ್ತಾ ಇದ್ದಂತ ಜಿವಿಕೆ ಕಂಪನಿ ಇದೀಗ ಆ ಜಿವಿಕೆ ಕಂಪನಿಗೆ ಟೆಂಡರ್ ಕೊಡೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ನೀಡಿಲ್ಲ. ಟೆಂಡರ್ ಮುಕ್ತಾಯವಾಗಿದ್ರೂ ಕೂಡ ಮರು ಟೆಂಡರ್ ಮಾಡಿಲ್ಲ ಜಿವಿಕೆ ಕಂಪನಿ. ಆಂಬ್ಯುಲೆನ್ಸ್ ಸರ್ವಿಸ್ ನೀಡುವಲ್ಲಿ ಪದೇ ಪದೇ ಜಿವಿಕೆ ಕಂಪನಿ ವಿಫಲವಾಗಿರೋದ್ರಿಂದ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ. ಜಿವಿಕೆ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳದೆ ಸುಮ್ಮನಾಗಿದ್ದಂತ ಇಲಾಖೆ ಇದೀಗ ಕಂಪನಿ ಮೇಲೆ ಕಠಿಣ ಕ್ರಮವನ್ನ ಕೈಗೊಂಡಿದೆ. ಇನ್ಮುಂದೆ ಜಿವಿಕೆ ಕಂಪನಿಗೆ ಆಂಬ್ಯುಲೆನ್ಸ್ ಟೆಂಡರ್ ಅನ್ನು ಕೊಡೋದಕ್ಕೆ ಆರೋಗ್ಯ ಇಲಾಖೆ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೆ. ರಾಜ್ಯದಾದ್ಯಂತ 3000ಕ್ಕೂ ಹೆಚ್ಚು 108 ಆಂಬ್ಯುಲೆನ್ಸ್ ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ. ಆದ್ರೆ ಈ ಕಾರ್ಯಾಚರಣೆಯಲ್ಲಿ ಪದೇ ಪದೇ ಜಿವಿಕೆ ಕಂಪನಿ ಎಡವುತ್ತಾ ಇತ್ತು, ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇರಲಿಲ್ಲ. ವೇತನದಲ್ಲಿ ಬೋಗಸ್ ಅಕ್ರಮ ನೇಮಕಾತಿ ಮಾಡ್ತಾ ಇದ್ದಂತ ಜಿವಿಕೆ ಕಂಪನಿಗೆ ಇದೀಗ ಸರ್ಕಾರ ಟೆಂಡರ್ ಅನ್ನ ಕೊಟ್ಟಿಲ್ಲ. ಅಕ್ರಮ ಎಸಗಿರುವಂತಹ ಜಿವಿಕೆ ಕಂಪನಿ ಬ್ಲಾಕ್ ಲಿಸ್ಟ್ಗೆ ಸೇರುತ್ತಾ ಅನ್ನುವಂತ ಅನುಮಾನ ಶುರುವಾಗಿದೆ.
ಹೊಸ ಆ್ಯಂಬುಲೆನ್ಸ್ಗಳು ಕೊಡಿಸಿದ್ದೀವಿ. ಸುಮಾರು 330ಗಿಂತ ಹೆಚ್ಚು ಹೊಸ ಆ್ಯಂಬುಲೆನ್ಸ್ಗಳು ನಾವು ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಬಂದ ಮೇಲೆ. 270 108ಗೆ, ಇನ್ನೊಂದು 65 ನಮ್ಮ ಡಿಪಾರ್ಟ್ಮೆಂಟ್ಗೆ ಎಲ್ಲ ಕೊಟ್ಟಿದ್ದೀವಿ. ಸೊ ಅದೆಲ್ಲ ಹೊಸ ಒಳ್ಳೆ ಎಕ್ವಿಪ್ಮೆಂಟ್ ಇರುವಂಥದ್ದೇ ನಾವು ಸೇರಿಸಿ ಇನ್ನೂ ತೊಗೊಳ್ಬೇಕಾಗಿದೆ. ಈಗ ಅದನ್ನು ಮತ್ತೆ ಪ್ರಪೋಸಲ್ ಕಳಿಸಿದ್ದೀನಿ. ಯಾಕೆಂದರೆ ಹಳೇದು ಸ್ವಲ್ಪ ಎಲ್ಲ 15-20 ವರ್ಷಕ್ಕಿಂತ ಹಳೇದು ಆಗಿರುವಂಥದ್ದೆಲ್ಲ ರೀಪ್ಲೇಸ್ ಮಾಡಬೇಕು ಅಂತ ಅದನ್ನು ಕೂಡ ಪ್ರಪೋಸಲ್ ಕಳಿಸಿದ್ದೀವಿ. ಸೊ ಅದನ್ನು ಕೂಡ ತೊಗೊಳ್ತೀವಿ. ಆದರೆ ಸಿಬ್ಬಂದಿಯಲ್ಲಿ ಸ್ವಲ್ಪ ಅವರಲ್ಲಿ ಈಗೇನಾಗಿದೆ 108ನ ಯಾರು ನಡೆಸ್ತಾ ಇದ್ದಾರೆ ನಿರ್ವಹಣೆಯಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ನಾನು ಈ ತಿಂಗಳಲ್ಲೇ ಹೊಸ ಒಂದು RFP ಕರೆಯೋದಕ್ಕೆ, ಟೆಂಡರನ್ನು ಕರೆಯೋದಕ್ಕೆ ಈಗ ಪ್ರಪೋಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಹಳೆ ಇವರು ಭಾಳ 20 ಅವರೇ ಒಂದು 15 ವರ್ಷದಿಂದ 20 ವರ್ಷ ಅವರೇ ನಡೆಸ್ತಾ ಇದ್ದೀವಿ. 2007-8ನೇ ಇಸ್ವಿಯಿಂದ ಪ್ರಾರಂಭ ಆಗಿದ್ದೇನೋ ಇದು. ಸೊ ಈಗ ಆಯಿತು ಸುಮಾರು 18 ವರ್ಷ ಒಂದೇ ಏಜೆನ್ಸಿ, ಮತ್ತು ಅದರಲ್ಲಿ ಯಾವುದೇ ಇದಿಲ್ಲ, ರೀಟೆಂಡರೇ ಆಗಿಲ್ಲ, ಕಾಂಟ್ರಾಕ್ಟ್ ರೀನೆಗೋಷಿಯೇಷನ್ಸ್ ಕೂಡ ಸರಿಯಾಗಿ ಆಗಿಲ್ಲ, ಮತ್ತು ಅದರಿಂದೆಲ್ಲ ಗೊಂದಲಗಳಿದೆ. ಅದಕ್ಕೆ ಅದು ನಿವಾರಣೆ ಆಗಬೇಕಾದ್ರೆ ನಾವೊಂದು ಹೊಸ ಮಾದರಿಯ ಒಂದು ಟೆಂಡರನ್ನು ನಾವು ಶೀಘ್ರದಲ್ಲೇ ಕರಿತಾ ಇದ್ದೀವಿ. ನಾವು ಎಲ್ಲ ಹೊಸ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.